ಜೂನ್ 29ರಂದು ಬೆಂಗಳೂರಿನ ಹೊಂಗಸಂದ್ರದಲ್ಲಿ ನಡೆದಿದ್ದ ಪವನ್ ಜ್ಯುವೆಲರಿ ಶಾಪ್ ಕಳವು ಪ್ರಕರಣವನ್ನು ಭೇದಿಸಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸರು. ಪ್ರಕರಣ ಸಂಬಂಧ 4 ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿ 70 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಂಧಿತರನ್ನ ಪ್ರದೀಪ್, ಪ್ರಫುಲ್, ಚಂದ್ರಕಾಂತ್ ಶಿಂಧೆ, ಗೌರಂಗ್ ಮಂಡಲ್ ಅಂತ ಗುರುತಿಸಲಾಗಿದೆ. ಜ್ಯುವೆಲರಿ ಶಾಪ್ನ ಪಕ್ಕದ ಮನೆಯಲ್ಲಿ ಬಾಡಿಗೆಗೆ ಇದ್ದ ಕಳ್ಳರು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದರೋಡೆಯನ್ನು ಮಾಡಿದ್ರು. ಕಳ್ಳತನದ ನಂತರ ಚಿನ್ನಾಭರಣವನ್ನು ಮಹಾರಾಷ್ಟ್ರದ ಕೊಲ್ಲಾಪುರದ ತನ್ನ ಮನೆಯ ಕೊಟ್ಟಿಗೆಯ ಹಿಂಭಾಗದಲ್ಲಿ ಗುಂಡಿ ತೆಗೆದು ಹೂತಿಟ್ಟಿದ್ರು. ನಂತರ ಮೂವರು ಕೂಡ ಅದನ್ನು ಹಂಚಿಕೊಂಡಿದ್ರು. ಆರೋಪಿ ಪ್ರದೀಪ್ ಮುಂಬೈನಲ್ಲಿ ಫ್ಲಾಟ್ ಖರೀದಿ ಮಾಡಿದ್ದ, ಅದಕ್ಕಾಗಿ ಸಾಲ ಮಾಡಿದ್ದ. ಸಾಲ ತೀರಿಸೋದಕ್ಕೆ ಕಳ್ಳತನವನ್ನ ಮಾಡಿದ್ದ ಅಂತ ಗೊತ್ತಾಗಿದೆ. ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಜ್ಯುವೆಲರಿ ಐಟಮ್ಸ್ ರಿಕವರ್ ಆಯಿತು ಅವರಿಂದಾನೆ. ಅದೇ ತರ ಸುಮಾರು 20 ದಿವಸ ಹಿಂದೆ KR ಪುರಂ ಅಲ್ಲಿ ಒಂದು ಜ್ಯುವೆಲರಿ ಶಾಪ್, ಒಂದು ಚರಂಡಿ ಇದೆ ಪಕ್ಕದಲ್ಲಿ, ಚರಂಡಿಯಿಂದ ಒಂದು ಗ್ರೌಂಡ್ ಕೆಳಗಡೆ ಒಂದು ತೂತ ಮಾಡ್ಬಿಟ್ಟು ಶಾಪ್ಗೆ ಎಂಟರ್ ಮಾಡಿ ಎಲ್ಲ ಶಾಪ್ ಖಾಲಿ ಮಾಡಿ ಅವರು ಸಿಕ್ಕಿದ್ದಾರೆ. ಇವತ್ತು 2 ಪ್ರಸಂಗ ಬಗ್ಗೆ ತಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲೇ ಇನ್ಸಿಡೆಂಟ್ 29th ಜೂನ್ಗೆ ಆಗಿದೆ. ಇದು ಅಂಗಡಿ ಹೆಸರು ಪವನ್ ಜ್ಯುವೆಲರ್, ಬೊಮ್ಮನಹಳ್ಳಿಯಲ್ಲಿ ಒಂದು ಅಂಗಡಿ ಇದೆ. ಅದರ ಹಿಂದೆ ಒಂದು ರೂಮ್ ಇದೆ. ಆ ಮನೆ ಬಾಡಿಗೆಗೆ ತಗೊಳ್ತಾರೆ. 29ನೇ ಜೂನ್ ಇಂದ 20 ದಿವಸ ಮುಂಚೆ ಬಂದು ಎಲ್ಲ ಮಾತುಕತೆ ಮಾಡಿ ಹೋಗ್ತಾರೆ. ಹೊರಗಡೆಯಿಂದ ಬರ್ತಾರೆ, ಬಾಂಬೆಯಿಂದ, ಮಹಾರಾಷ್ಟ್ರದಿಂದ. ಆಮೇಲೆ ಈ ಇನ್ಸಿಡೆಂಟ್ ಆಗೋದು 6 ದಿವಸ ಮುಂಚೆ 25,000 ರೂಪೀಸ್ ಅಡ್ವಾನ್ಸ್ ಕೊಟ್ಟು ಅದು ರೂಮ್ ಬಾಡಿಗೆಗೆ ತಗೊಳ್ತಾರೆ. ಆಮೇಲೆ 6 ದಿವಸ ಕಂಟಿನ್ಯೂಸ್ಲಿ ಆ ವಾಲ್ ಅಲ್ಲಿ ಒಂದು ಎಲ್ಲ ತೂತ ಮಾಡ್ತಾ ಇದ್ದಾರೆ, ಹೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಅಕಸ್ಮಾತ್ ಯಾರಿಗೆ ಸಂಶಯ ಬಂದ್ರೆ, ಅಕಸ್ಮಾತ್ ಯಾರಾದ್ರೂ ನೋಡ್ಬಿಟ್ರೆ ಅಥವಾ ಡೌಟ್ ಬಂದ್ರೆ ಅಥವಾ ಏನು ಪ್ಲಾನ್ ಫ್ಲಾಪ್ ಆದ್ರೆ ಓಡೋಗ್ಲಿಕ್ಕೆ ಒಂದು ಗ್ರಿಲ್ ಮುರಿದು ಒಂದು ಅಂಗಡಿ